ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿನೋಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಈ ವಿಡಿಯೋ ಏನಾದ್ರು ತಾವೇನೋ ಫಸ್ಟ್ ಟೈಮಾಗಿ ವಾಚ್ ಮಾಡ್ತಾ ಇದ್ದರೆ, ಈ ವಿಡಿಯೋವನ್ನು ನಾನು ಫಸ್ಟ್ ಟೈಮಾಗಿ ತಾವೇನಾದರೂ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯಾಕೆ ಅಂದರೆ ನಾನು ಏನೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನಿಮಗೊಂದು ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಸೊ ಯಾರು ಕೂಡ ಸಬ್ಸ್ಕ್ರೈಬ್ಗೆ ದುಡ್ಡು ಕೊಟ್ಟೋಂಥ ಅವಶ್ಯಕತೆ ಇಲ್ಲ. ಸೊ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ನೀವು ಮಾಡೋ ಸಬ್ಸ್ಕ್ರೈಬಿಂದ ಯಾವುದೇ ಆಗಿರ್ತಕ್ಕಂಥ ಅಮೌಂಟು ಕಟ್ಟಾಗೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೀ ಆಗಿದೆ, ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಲೈಕು ನಿಮಗೆ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ. ಸೊ ಈ ವಿಡಿಯೋನ ನೋಡ್ತಾ ಇದ್ರೆ ಕೂಡಲೇ ಒಂದು ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋ ಕಡೆ ಮತ್ತೆ ಹೋಗೋಣ. ಸೊ ಮತ್ತೊಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದೇನೆಂದರೆ, ಸೊ ಕಳೆದ ಒಂದು ವಿಡಿಯೋದಲ್ಲಿ ತಾವು SBI ಏನೋ ಆ್ಯಪಲ್ಲಿ ಯಾವ ರೀತಿ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡೋದನ್ನು ಕಲ್ತಿದ್ರಿ. ಸೊ ಇವತ್ತೇನೆಂದರೆ, ಸೊ ಅಂಥ ಒಂದು ಏನೋ SBI ಆ್ಯಪಲ್ಲಿ ಯಾವ ರೀತಿ ಸ್ಟೇಟ್ಮೆಂಟನ್ನು ಅನ್ನೋದನ್ನು ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿರುತ್ತೆ. ಸೊ ತುಂಬ ಈಸಿಯಾಗಿ ನೀವು ಸ್ಟೇಟ್ಮೆಂಟನ್ನು ತೊಗೋಬೋದು. ನೀವು 1 ಮಂತ್ ಬೇಕಾದ್ರೂ ತೊಗೋಬೋದು, 3 ಮಂತ್ ಬೇಕಾದ್ರೂ ತೊಗೋಬೋದು, 6 ಮಂತ್ ಬೇಕಾದ್ರೂ ತೊಗೋಬೋದು. ತುಂಬ ನೀವು ಡೇಟ್ ವೈಸ್ ಬೇಕಾದರೂ ತೊಗೋಬೋದು. ತುಂಬ ಈಸಿಯಾಗಿದೆ. ಸೊ ಬನ್ನಿ ವಿಡಿಯೋ ಕಡೆ ಶುರು ಮಾಡೋಣ. ಫಸ್ಟು ನಿಮ್ಮ ಮೊಬೈಲಲ್ಲಿ ಏನೋ SBI ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿರಬೇಕಾಗುತ್ತೆ. ಸೊ ನಾನು ಏನೋ SBI ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು ಓಪನ್ ಮಾಡ್ತಾಯಿದ್ದೀನಿ ನಿಮ್ಮ ಮುಂದೆನೇ. ಸೊ ಸೆಕೆಂಡ್ ಏನಂದರೆ, ನೀವೇನೋ SBI ಅಕೌಂಟನ್ನು ಮಾಡಿಸಿರ್ಬೇಕಾಗುತ್ತೆ. ಥರ್ಡು, ನೀವು ನಿಮ್ಮ ಹತ್ರ ATM ಕಾರ್ಡನ್ನು ಇರಬೇಕಾಗುತ್ತೆ. ಸೊ ಫೋರ್ತು, ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿರಬೇಕಾಗುತ್ತೆ ಏನೋ SBI ಆ್ಯಪಲ್ಲಿ. ATM ಕಾರ್ಡ್ ಇದ್ದರೆ ಮಾತ್ರ ನೀವು SBI ಆ್ಯಪಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾನೆ ನಾನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಈಗ ಸದ್ಯಕ್ಕೆ ಸ್ಟೇಟ್ಮೆಂಟನ್ನು ಯಾವ ರೀತಿ ಚೆಕ್ ತೆಗೆದುಕೊಳ್ಳೋದನ್ನು ಈ ಒಂದು ವಿಡಿಯೋದಲ್ಲಿ ತಾವೆಲ್ಲ ನೋಡಿ. ಸೊ MPನ ಕೇಳ್ತಾ ಇದೆ, MPನ ಎಂಟರ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ MPನನ್ನು ಎಂಟರ್ ಮಾಡಿದ್ಮೇಲೆ ಸೊ ನಿಮಗೆ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ. ಸೊ ನೀವು ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಸೇವಿಂಗ್ ಅಕೌಂಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ವ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಬ್ಯಾಲೆನ್ಸ್ ಕೆಳಗಡೆ 3 ಆಪ್ಷನ್ ಕಾಣುತ್ತೆ: ಅಕೌಂಟು, ಟ್ರಾನ್ಸಾಕ್ಷನು, ಸ್ಪೆಂಡ್ ಅನಲೈಸರ್ ಅಂತ. ಸೊ ನೀವು ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಎಷ್ಟು ಮಂತದ್ದು ಸ್ಟೇಟ್ಮೆಂಟ್ ಬೇಕು ಅನ್ನೋದನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಯಾವ ರೀತಿ ಚೂಸ್ ಅನ್ನೋದನ್ನು ತೋರಿಸ್ತೀನಿ ನೋಡಿ ಈಗ. ಸೊ ನಿಮಗೆ 1 ಮಂತ್ ಬೇಕಂದರೆ, 2 ಮಂತ್ ಬೇಕಂದ್ರೆ, 3 ಮಂತ್ ಬೇಕಂದರೆ, 6 ಮಂತ್ ಬೇಕಂದರೆ ಇಲ್ಲಿ ಒಂದು ಫಿಲ್ಟರ್ ಅಂತ ಐಕನ್ ಕಾಣ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಇದು ಆಟೋಮೆಟಿಕ್ಕಾಗಿ ಬಂತು. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕೇಳ್ತಾ ಇದೆ, ನೀವು 1 ಮಂತ್ ಬೇಕಾ, 3 ಮಂತ್ ಬೇಕಾ, 6 ಮಂತ್ ಬೇಕಾ, ಅಥವಾ ಡೇಟ್ ವೈಸ್ ಬೇಕಾ ಅನ್ನೋದನ್ನು ಕೇಳ್ತಾ ಇದೆ. ಸೊ ಜಸ್ಟ್ ನನಗೆ 1 ಮಂತ್ ಸಾಕು. ನಿಮ್ಗೆ ಬೇಕಾದ್ರೆ ಎಷ್ಟು ಮಂತ್ ಬೇಕೋ ಅಷ್ಟು ಮಂತನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೊ ನಿಮಗೆ ಒಂದು 2 ಆಪ್ಷನ್ಗಳು ಸಿಗುತ್ತೆ. ಸೊ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಪಕ್ಕ ಒಂದು ಐಕನ್ಗಳು ಕಾಣ್ತದೆ. ಸೊ ಒಂದು ಬಾಣದ ರೀತಿಯಾಗಿರ್ತಕ್ಕಂಥ ಒಂದು ಐಕನ್, ಒಂದು ಇಮೇಲ್ ಥರ ಒಂದು ಐಕನ್ ಕಾಣುತ್ತೆ. ಸೊ ನಿಮ್ಗೇನಾದರೂ ಸ್ಟೇಟ್ಮೆಂಟು ಇಮೇಲ್ ಮುಖಾಂತರ ನಿಮ್ಗೇನಾದ್ರು ಬೇಕು ಅಂದ್ಕೊಂಡಿದ್ರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಇಮೇಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ನನಗೆ ಸ್ಟೇಟ್ಮೆಂಟು ಮೊಬೈಲಲ್ಲೇ ಡೌನ್ಲೋಡ್ ಆಗಬೇಕು ಅಂದ್ಕೊಂಡಿದ್ರೆ ಜಸ್ಟು ಒಂದು ಬಾಣದ ಆರೋ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನನ್ನ ಮೊಬೈಲಲ್ಲೇ ಸ್ಟೇಟ್ಮೆಂಟನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದ ಕಾರಣಕ್ಕಾಗಿ ನನ್ನ ಮೊಬೈಲಲ್ಲೇ ಒಂದು ಬಾಣದ ರೀತಿಯಾಗಿರ್ತಕ್ಕಂಥ ಐಕನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ನಿಮಗೆ ಈ ರೀತಿ PDF ಡೌನ್ಲೋಡ್ ಆಗಿರುತ್ತೆ. ಸೊ ನಿಮ್ಮ ಮೊಬೈಲ್ ಫೋಲ್ಡ್ರಲ್ಲಿ ಡೌನ್ಲೋಡ್ ಆಗಿರುತ್ತೆ. ಅದನ್ನು ಓಪನ್ ಮಾಡಲಿಕ್ಕೆ ಸೊ ನಿಮ್ಮ ಡೇಟ್ ಆಫ್ ಬರ್ತದ್ದು ಫಸ್ಟು 4 ಡಿಜಿಟ್, ಅಂದರೆ ಫಸ್ಟ್ 4 ಸಂಖ್ಯೆಯನ್ನು ಎಂಟ್ರ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಒಂದು ಆ್ಯಟ್ ಅಂತ ಒಂದು ಸಿಂಬಲ್ ಕಾಣ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಎಂಟ್ರ್ ಮಾಡಿ. ಲಾಸ್ಟ್ 4 ಡಿಜಿಟ್ ಮೊಬೈಲ್ ನಂಬರನ್ನು ನೀವು ಎಂಟ್ರ್ ಮಾಡಬೇಕಾಗುತ್ತೆ. ಆಗ ಮಾತ್ರ ನಿಮ್ಮ PDF ಓಪನ್ ಆಗುತ್ತೆ, ನಿಮ್ಮ ಸ್ಟೇಟ್ಮೆಂಟ್ ಓಪನ್ ಆಗುತ್ತೆ. ನೋಡಿ, ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಡೇಟ್ ಆಫ್ ಬರ್ತು 25/119 ಆಗಿದ್ದರೆ ಮತ್ತು ಮೊಬೈಲ್ ನಂಬರು XYZ ಆಗಿದ್ದರೆ ಸೊ ನೀವು ಪಾಸ್ವರ್ಡನ್ನು ಈ ರೀತಿ ಎಂಟ್ರ್ ಮಾಡಬೇಕಂತ ಒಂದು ಇಂಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ನೀವು ಕೂಡ ಇಂಟ್ರಕ್ಷನ್ ಫಾಲೋ ಮಾಡಿ ಇದು ಮಾಡ್ಕೋಬೋದು. ಸೊ ನಾನು ತೋರಿಸ್ತೀನಿ ನೋಡಿ ಈಗ. ಸೊ ನನ್ನ ಮೊಬೈಲಲ್ಲಿ ಸಕ್ಸಸ್ಫುಲ್ಲಾಗಿ PDF ಫೈಲು ಡೌನ್ಲೋಡ್ ಆಗಿದೆ ಸ್ಟೇಟ್ಮೆಂಟು. ಸೊ ತೋರಿಸ್ತೀನಿ ಈಗ. ಸೊ ಇದನ್ನು ಓಪನ್ ಮಾಡ್ತೀನಿ. ಆಟೋಮೆಟಿಕ್ಕಾಗಿ ನಿಮ್ಮ ಮೊಬೈಲ್ ಫೋಲ್ಡ್ರಲ್ಲಿ ಡೌನ್ಲೋಡ್ ಆಗಿರುತ್ತೆ. ನಿಮ್ಮ ಮೊಬೈಲ್ ಫೈಲ್ ಮ್ಯಾನೇಜರಲ್ಲಿ ಡೌನ್ಲೋಡ್ ಆಗಿರುತ್ತೆ. ರಿಫ್ರೆಶ್ ಮಾಡ್ತಾಯಿದ್ದೀನಿ ನೋಡಿ, ತೋರಿಸ್ತೀನಿ ನಿಮಗೆ.
ಯಾವ ರೀತಿ ಓಪನ್ ಮಾಡೋದು ಅಂತ. ಸೊ ಅದು ಪಾಸ್ವರ್ಡ್ ಆಗಿರುತ್ತೆ, ಏನಿಲ್ಲ, ಜಸ್ಟ್ 4 ಡಿಜಿಟು ಡೇಟ್ ಆಫ್ ಬರ್ತ್, ಫಸ್ಟ್ 4 ಡಿಜಿಟು, ಲಾಸ್ಟು 4 ಡಿಜಿಟ್ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರ್ ಮಾಡಿದ್ರೆ ಸಾಕು, ಬಂದುಬಿಡುತ್ತೆ ನಮಗೆ. ನೋಡಿ ರಿಫ್ರೆಶ್ ಆಗ್ತಾಯಿದೆ, ಸ್ವಲ್ಪ ಟೈಮ್ ತೊಗೋತಾ ಇದೆ. ಸೊ ಪ್ಲೀಸ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಉತ್ತಮವಾಗಿರುತ್ತೆ ಕಂಟೆಂಟ್ಗಳನ್ನ ನಾನು ನನ್ನ ಕಡೆಯಿಂದ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಸೊ ನೋಡಿ ಡೌನ್ಲೋಡ್ ಫೋಲ್ಡರಲ್ಲಿ ಇದು ನನಗೆ ಬಂದಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ನೋಡಿ ಪಾಸ್ವರ್ಡನ್ನು ಕೇಳ್ತಾ ಇದೆ. ಸೊ ನಾನು ಡೇಟ್ ಆಫ್ ಬರ್ತು ಎಂಟ್ರ್ ಮಾಡ್ತೀನಿ. ಸೊ ಫಸ್ಟ್ 4 ಡಿಜಿಟ್ ಆದಮೇಲೆ 4 ಡಿಜಿಟನ್ನು ಎಂಟ್ರ್ ಮಾಡಿದ್ದೀನಿ, 4 ಸಂಖ್ಯೆಯನ್ನು ಎಂಟ್ರ್ ಮಾಡಿದ್ದೀನಿ. ಎಂಟ್ರ್ ಮಾಡಿದ್ಮೇಲೆ ಆ್ಯಟನ್ನು ಕೊಡಲೇಬೇಕು. ಆ್ಯಡ್ ಕೊಡಲಿಲ್ಲ ಅಂದರೆ ನಿಮಗೆ ಓಪನ್ ಆಗೋದಿಲ್ಲ. ಸೊ ಅದಾದ ನಂತರ ಮೊಬೈಲ್ ನಂಬರ್, ಲಾಸ್ಟ್ ಕೊನೆಯ 4 ಸಂಖ್ಯೆಯ ಮೊಬೈಲ್ ನಂಬರನ್ನು ಎಂಟ್ರ್ ಮಾಡಬೇಕಾಗುತ್ತೆ. ಸೊ ಲಾಸ್ಟ್ 4 ಡಿಜಿಟ್ ಮೊಬೈಲ್ ನಂಬರನ್ನ ಎಂಟ್ರ್ ಮಾಡಿ, ಎಂಟ್ರ್ ಮಾಡಿದ್ಮೇಲೆ ಓಕೆ ಅಂತ ಕೊಡಿ. ನೋಡಿ ಓಪನ್ ಆಗಿದೆ. ನೋಡಿ ಮುಂದಿನ ಗೈಸ್ ನೋಡ್ಬೋದು, ಒಂದು ಬ್ಯಾಂಕ್ ಸ್ಟೇಟ್ಮೆಂಟು ಓಪನ್ ಆಗಿದೆ ನೋಡ್ಬೋದು. ಸೊ 1 ಮಂತ್ ಟ್ರಾನ್ಸಾಕ್ಷನ್ ಎಲ್ಲ ತೋರಿಸ್ತಾ ಇದೆ. ಸೊ ನೀವು ಕೂಡ ತುಂಬ ಆರಾಮವಾಗಿ ಸ್ಟೇಟ್ಮೆಂಟನ್ನು ತಗೋಬೋದು. ನೀವು ಏನಾದರೂ SBI ಏನೋ ಆ್ಯಪಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರೆ, ಅಕೌಂಟನ್ನು ಏನಾದರೂ ಹೋಲ್ಡರ್ ಆಗಿತ್ತಂದರೆ ನೀವು ಆರಾಮಾಗಿ ಸ್ಟೇಟ್ಮೆಂಟನ್ನು ಮನೆಯಲ್ಲೇ ತಗೋಬೋದು. ಸೊ ನೋಡೋದಲ್ಲ ವೀಕ್ಷಕರೇ, ಯಾವ ರೀತಿ ಏನೋ SBI ಆ್ಯಪಲ್ಲಿ ಯಾವ ರೀತಿ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಳೋದು ಅನ್ನೋದು ಇನ್ನೊಂದು ವೀಡಿಯೋದಲ್ಲಿ ತಾವೆಲ್ಲರೂ ಕಲ್ತಿದ್ದೀರಾ. ಸೊ ನೀವು ಕೂಡ ತುಂಬ ಈಸಿಯಾಗಿ ಸ್ಟೇಟ್ಮೆಂಟನ್ನು ತಗೋಬೋದು. ಸೊ ನೀವು ಎಷ್ಟು ಮೇಲೆ ಬೇಕಾದ್ರೂ ತಗೋಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೂ ಕಮೆಂಟ್ ಮಾಡಿ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಸೊ ಯಾರೂ ಗೊತ್ತಿಲ್ಲ ಅಂಥವ್ರಿಗೆಲ್ಲ ಯೂಸ್ಫುಲ್ ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆ ವಿಡಿಯೋನ ತುಂಬ ತಾವೆಲ್ಲರೂ ಸಹಕಾರವನ್ನು ನೀಡ್ತಾ ಇದ್ದೀರಾ. ಸೊ ಇದೇ ಸಹಕಾರ ನಮಗೆ ಇಲ್ಲಿ, ನಿಮ್ಮ ಸಹಕಾರ ನಮ್ಮ ಮೇಲೆ ಇರಲಿ ಅಂತ ನಾನು ಯಾವಾಗಲೂ ಸಹ ಬಯಸ್ತಾ ಇರ್ತೇನೆ. ಸೊ ವಿಡಿಯೋನ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇದ್ದೀವಿ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ಐ ಸಿ ನೆಕ್ಸ್ಟ್ ವಿಡಿಯೋ. ಬಾಯ್.